ವೀಣಾ ಮತ್ತು ವೀಣೆ ಕಡೆ ಬರೋಣ. ಬಿಡದ ಮಾಯೆ. ವೀಣೆ ನುಡಿಸುವ ವೀಣಾ ಸಿಕ್ಕಿದ್ದು ಹೇಗೆ, ಲವ್ ಆಗಿದ್ದು ಹೇಗೆ? ಅಯ್ಯೋ ಇದೆಲ್ಲ ಬೇಕಾದಷ್ಟು ಹೇಳಿ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ಒಂದು ಸಾಲಲ್ಲಿ ಹೇಳಿ. ನಾನು ನಾಗೇಂದ್ರ ಶಾ ಅವರು ಡಿರೆಕ್ಟ್ ಮಾಡಿದ ಒಂದು ನಾಟಕದಲ್ಲಿ ಮಾಡ್ತಾಯಿದ್ದೆ, ನಮ್ಮ ನಿಮ್ಮೊಳಗೊಬ್ಬ ಅಂತ. ನಾಗೇಂದ್ರ ಶಾ ಅವರು ಡೈರೆಕ್ಟ್ ಮಾಡಿದ ಒಂದು ಟೆಲಿಫಿಲ್ಮಲ್ಲಿ ಅವಳು ಮಾಡಿದ್ಲು, ಲೀಡಾಗಿ ಮಾಡಿದ್ಲು. ಅವಳು ಆ ಶೂಟಿಂಗ ಮುಗಿಸಿ ನಾವು ನಾಟಕದ ಶೋಗೆ ಹೊರಟಿದ್ವಿ ನಮ್ಮ ಇಡೀ ತಂಡ. ಸೊ ಆ ಇಡೀ ತಂಡದಲ್ಲಿದ್ದ ಹುಡುಗರೆಲ್ಲ ಅವರು ಆ ಟೆಲಿಫಿಲ್ಮ್ಗೆ ವರ್ಕ್ ಮಾಡಿದರು. ಸಂದರ್ಭ ಅಂತ ಒಂದು ಟೆಲಿಫಿಲ್ಮ್ ಅದು, ಅದರಲ್ಲಿ ಅವಳು ಲೀಡ್ ಮಾಡಿದ್ಲು. 3 ದಿವಸ ಏನೋ ಶೂಟಿಂಗ್ ಮಾಡಿದ್ರು. ಅವಳಾಗಿ ಇನ್ನೂ ಓದ್ತಾ ಇದ್ಲು, ಸಿನಿಮಾಟೋಗ್ರಫಿ ಡಿಪ್ಲೊಮಾ ಓದ್ತಾ ಇದ್ಲು ಅವಳು. ಸೊ ಆ ಇಡೀ ಜರ್ನಿನಲ್ಲಿ ಅವರು ಎಲ್ಲರೂ ವೀಣಾ ಪ್ರೇಮ್ ಕುಮಾರ್ ಅವಳಾಗ ವೀಣಾ ಪ್ರೇಮ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ರು. ಅವ್ರಿಗೇನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅವ್ರು ಎಷ್ಟು ಒಳ್ಳೆಯವ್ರು, ಎಷ್ಟು ತುಂಬ ಕೋಆಪ್ರೇಟ್ ಮಾಡ್ತಿದ್ರು. 2 ಗಂಟೆ ತನಕ ಆದರೂ ಶೂಟಿಂಗ್ ಮಾಡಿದಾಗಲೂ ಏನೂ ಇದು ಮಾಡಲಿಲ್ಲ, ಅಷ್ಟು ಒಳ್ಳೆಯವರು, ಇಷ್ಟಿದು ಅಂತ ಬರೀ ಅವಳ ಬಗ್ಗೆನೇ ಮಾತಾಡ್ತಿದ್ರು. ಏನು ಇವಳ ಬಗ್ಗೆ ಆ ಪಾಟಿ ಮಾತಾಡ್ತಾರೆ ಅಂತ. ಆ್ಯಕ್ಚುಲಿ ಅವಳು ನಮ್ಮ ದೂರದ ಸಂಬಂಧಿ ಆದ್ದರಿಂದ ಸೊ ಆ ಕುತೂಹಲ ಸೊ ಇಂಟ್ರೆಸ್ಟ್ಗೆ ಡೆವಲಪ್ ಆಯಿತು ಅಂತ ಅನ್ಸುತ್ತೆ. ಲವ್ಲಿ. ಸುಖ ಸಂಸಾರಕ್ಕೆ ಸುವಿಗೂಡಿನ ಸುಂದರ್ ವೀಣಾ ಕಂಡುಕೊಂಡ ಸೂತ್ರ ಏನು? 28 ಆಯಿತು, 29ಕ್ಕೆ ಬೀಳುತ್ತೆ ನಾಳದ್ದು, ಇನ್ನೊಂದು 8 ದಿನಕ್ಕೆ. ಇನ್ನೊಂದು ವರ್ಷ 30. ಹೌದು. ಸುಖ ಸಂಸಾರಕ್ಕೆ ಅಂದರೆ ಸುಖ ಸಂಸಾರ ಅನ್ನೋದೇ ಒಂದು ಇಲ್ಯೂಷನ್. ಅದು ಸಂಸಾರ ಅದು ಖಂಡಿತ ಸಂಸಾರಕ್ಕೆ ಅನ್ಬೇಕಷ್ಟೆ. ಸಂಸಾರಕ್ಕೆ ಒಂದು ಸೂತ್ರ ಅಂತಂದರೆ ಏನೇ ಆಗಲಿ ಮೆತ್ಕೊಂಡಿರ್ತೀವಿ ಅಂತ. ಜಗಳ ಆಡಿಯೋ, ಪ್ರೀತಿ ಮಾಡಿಯೋ, ಕೋಪಿಸ್ಕೊಂಡೋ, ದ್ವೇಷಿಸ್ಕೊಂಡೋ ಕಡೆಗೆ ಒಟ್ಟಿಗೆ ಇರ್ತೀವಿ ಅಂತ, ದ್ವೇಷಿಸ್ಕೊಂಡಾದ್ರೂ ಒಟ್ಟಿಗೆನೇ ಇರ್ತೀವಿ ಅಂತ ಇರೋದೇ ಬಹುಶಃ ಸಂಸಾರದ ಸೂತ್ರ ಅನ್ಸುತ್ತೆ. ನಿಮ್ಮಿಬ್ಬರ ಮಧ್ಯೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಕಿರುತೆರೆ ಬಗ್ಗೆ ಏನು ಕಾನ್ವರ್ಸೇಷನ್? ಯೂಶಲಿ ಇಬ್ಬರೂ ನಟರಿದ್ದೀರಿ, ಬಟ್ ಕೂತಾಗ ಏನು ಮಾತಾಡ್ತಿರ್ತೀರಿ? ಇಲ್ಲ, ಆ್ಯಕ್ಚುಲಿ ನಾವು ಮಕ್ಕಳು ಚಿಕ್ಕವರಿದ್ದಾಗಂತೂ, ಈಗ ಅಫ್ಕೋರ್ಸ್ ದೊಡ್ಡವಾಗಿಬಿಟ್ಟಿದೆ, ಚಿಕ್ಕವರಿದ್ದಾಗಂತೂ ನಾವು ಇಬ್ಬರು ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಟಿ ವಿ ಮತ್ತು ಅಥವಾ ಶೂಟಿಂಗ್ ವಿಷಯ ಆ ವಿಚಾರಗಳನ್ನು ಮಾತಾಡಬಾರ್ದು ಅನ್ನೋದು ನಮ್ಮ ನಿಯಮ ಆಗಿತ್ತು, ಮನೆಯ ನಿಯಮ. ಸೊ ಮಾತಾಡಬಾರ್ದು ಅಂತ. ಸೊ ಎಷ್ಟೋ ಯಾವ ವಿಚಾರಗೂ ನಾವು ಮಾತಾಡ್ತಿಲ್ಲ. ಬಂದ ಕೂಡಲೇ ಆ ಮಕ್ಕಳು ಹೋಮ್ವರ್ಕು, ಅವ್ರಿಗೆ ಹೆಂಗಿತ್ತು ಸ್ಕೂಲು, ಇಲ್ಲಿ ಏನು ಮಾಡಿದ್ರು, ಕ್ಲಾಸಸ್ಗೆ ಹೆಂಗಾಗಿತ್ತು, ಈ ಥರದ ಮಾತುಗಳು ನಡೀತಾ ಇತ್ತು. ಆ್ಯಂಡ್ ನಮ್ಮ ಮಧ್ಯೆ ಅಕ್ಕಿ ಮುಗಿದೋಗಿದೆ, ನಾಳೆ ತರಬೇಕು, ಅಯ್ಯೋ ಮೊನ್ನೆ ತಾನೇ ಈ ಸಾರು ಮಾಡಿದ್ವಿ, ನಾಳೆದ್ದು ಈ ಹುಳಿ ಮಾಡೋಣ, ಈ ಥರದ ಚರ್ಚೆಗಳಿಗೆ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ವಿ ವರ್ ವೆರಿ ಕಾನ್ಷಿಯಸ್ಲಿ ಕೆಪ್ಟ್ ಔಟ್ ಆಫ್ ದಟ್, ಬಿಕಾಸ್ ಮಕ್ಕಳ ಮೇಲೆ ಅದು ಪರಿಣಾಮ ಬೀಳ್ಬೋದು ಅಂತ. ಅದು ವಿ ವರ್ ಸಕ್ಸಸ್ಫುಲ್ ಆಲ್ಸೋ ಆ ವಿಚಾರಕ್ಕೆ. ನಮ್ಮ ಮಕ್ಕಳಿಗೆ ಯಾವತ್ತಿಗೂ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂಥ ಕುತೂಹಲ, ಇಂಟ್ರೆಸ್ಟು ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಎಷ್ಟೋ ಸರ್ತಿ ಫ್ರೆಂಡ್ಸ್ ಕೆಲವ್ರು ಸಿಕ್ಕಾಗ ವೀಣನ್ಗೆ ಹಲೋ ಹೇಳಿದೆ ಅಂತ ಹೇಳು, ವೀಣನ್ ತುಂಬ ಕೇಳಿದೆ ಅಂತ ಹೇಳೋರು. ನಾನು ಅದನ್ನೂ ಬಂದು ಹೇಳ್ತಿರ್ಲಿಲ್ಲ. ಅವಳು ಸೇಮ್ ಥಿಂಗ್, ಅವಳು ಹೇಳ್ತಿರಲಿಲ್ಲ. ಅವ್ರು ಇನ್ನೊಂದು ಸರ್ತಿ ಸಿಕ್ಕ ನಾನು ಕೇಳಿದೆ ಅಂತ ಹೇಳಿದ್ನಾ ಅಂತ, ಹಾಂ ಹೇಳಿದ್ರು ಅಂತ ಹೇಳು, ಅವಳು ಮ್ಯಾನೇಜ್ ಮಾಡಿ. ಆಮೇಲೆ ಯಾವಾಗಲೂ ಸಿಕ್ಕಿದಂತಲ್ಲ ನಿನಗೆ ಅಂತ, ಹೌದು ಹೇಳಿದ್ರು ಸಿಕ್ಕಿದ್ರು ಅಂತ ಈ ಥರ ತೇಲಿಸ್ತಿದ್ವಿ. ಸೊ ಹೀಗೆ ಮ್ಯಾನೇಜ್ ಮಾಡ್ಕೋತಿದ್ವಿ ನಾವು. ಅಫ್ಕೋರ್ಸ್ ನಮಗೆ ಇನ್ನೊಂದೇನು ಅಂದರೆ, ನಮ್ಮ ಮಕ್ಕಳು ನನಗೂ ಎಷ್ಟೋ ಇವತ್ತಿಗೂ ನನಗೆ ಯಾರಾದರೂ ಸಿಕ್ಕಿ ನೀವು ಮೇಸ್ಟ್ರಲ್ ಕಾಲೇಜ್ ಲೆಕ್ಚರರ್ ಅಲ್ವಾ ಅಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಾನು ಇವತ್ತಿಗೂ ಬಿಟ್ಟರೆ ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡ್ಕೊಂಡು ಬಹಳ ಸುಖವಾಗಿ ಖುಷಿಯಾಗಿರ್ತೀನಿ. ನಟನಾಗಿ ಇರೋದಕ್ಕೆ ನಟ ಅನ್ನಿಸ್ಕೊಳ್ಳೋದಕ್ಕಿಂತಲೂ ನಾನು ಮೇಷ್ಟ್ರು ಅನ್ನಿಸ್ಕೊಳ್ಳೋಕೆ ಬಹಳ ಖುಷಿ. ಹೆಚ್ಚು ಪ್ರೀತಿ ಆ ಕಡೆ.